ಇದು ನಿನಗೆ ಸೇರ್ಬೇಕಾಗಿರೋ ಆಸ್ತಿ ಪತ್ರಗಳು. ಏನಣ್ಣ ಇದು? ನಾನು ನೀನು ಒಂದಾಗಿದ್ದು ಇದಕ್ಕೋಸ್ಕರನ? ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ, ನನಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಯಾರಪ್ಪ ಇದು ತಲೆ ತಿನ್ನಕ್ಕೆ? ಅವನಪ್ಪ. ಹಲೋ ಬ್ರೋ, ಎಲ್ಲಿದ್ಯೋ? ಸುಡುಗಾಡಲ್ಲಿದ್ದೀನಿ, ಬರ್ತೀಯಾ? ಏನು ಬ್ರೋ, ನನ್ನ ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ರೆ ನೀನೇ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಆಗಿದೆ. ಟೀ ಅಂಗಡಿ ಹತ್ರ ಇದ್ದೀನಿ, ಬಂದ್ಬಿಡು ಬೇಗ. ನನಗೆಲ್ಲೋ ಬರೋದಕ್ಕೆ ಮೂಡಿಲ್ಲ ಕಣ. ಯಾವುದೋ ಒಂದು ದರಿದ್ರ ವೈರಸ್ ಒಂದು ಅಟ್ಯಾಕ್ ಆಗಿ ಈಗ ರಿಕವರಿ ಆಗಿದ್ದೀನಿ. ಹಾಂ, ನಿನ್ನ ಸಮಸ್ಯೆ ಏನು ಅದನ್ನು ಫೋನಲ್ಲೇ ಹೇಳು. ಓ ಬ್ರೋ, ಏನು ಅಂತ ಹೇಳೋ, ಮಗು ಹೋದಾಗಿಂದ ಸಿಂಚನ ಹುಚ್ಚಿ ಥರ ಆಡ್ತಿರೋ ಕಣೋ. ಹತ್ರ ಹೋಗೋದಕ್ಕೂ ಭಯ ಆಗ್ತದೆ ಕಣೋ. ಊಟ ಮಾಡ್ಸೋಣ ಅಂತ ಹತ್ರ ಹೋದರೆ ಕಾಲರ್ ಹಿಡಿದು ಎಳೆದಾಡ್ಬಿಡ್ಲು ಕಣೋ. ಅವಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅದೇನೋ ಹೇಳ್ತಾರಲ್ಲ, ಸನ್ನಿನ ಪನ್ನಿನ ಅಂತ, ಅದಾಗಿರ್ಬೇಕು. ಒಂದು ಕೆಲಸ ಮಾಡೋ, ಅವಳನ್ನ ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ, ಸರಿ ಹೋಗ್ತಾರೆ. ಇಲ್ಲ ಇಲ್ಲ ಇಲ್ಲ, ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಮನೇಲಿ ಯಾರ ಮಾತು ಕೇಳಲ್ಲ ಅಂತಿದ್ದಾಳೆ, ಎಲ್ಲರ ಮೇಲೂ ಎಗರೆಗರು ಬೀಳ್ತಿದ್ದಾಳೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣೋ. ಅವಳನ್ನ ಹಿಡಿಯೋದೇ ಕಷ್ಟ ಆಗ್ತಿದೆ. ಇದಕ್ಕೆ ಕಣೋ ನಾನು ಹೇಳಿದ್ದು, ಅವಳು ಹೇಳಿದ್ದನ್ನ ಕೇಳಿಕೊಂಡು ತೆಪ್ಪಗಿರೋ ಅಂತ. ನೀನು ದೊಡ್ಡ ಶರ್ಲಾಕ್ ಹೋಮ್ಸ್ ಸರ್ ಆಡಕ್ಕೆ ಹೋದೆ, ಈಗ ನಿನ್ನ ಹೋಮ್ಗೆ ಹೋಗೋಕ್ಕೂ ನೀನು ಹೆದರ್ತಿದ್ಯಾ. ಒಟ್ಟಿನಲ್ಲಿ ನಿನ್ನ ದುರಂತದ ಕತೆ ನೀನೇ ಬರ್ಕೋತಾ ಇದೆಯಾ ಕಣ. ಬ್ರೋ, ಏನೋ ನೀನು. ಅಲ್ಲ, ನನ್ನ ಸಮಸ್ಯೆಗೆ ಏನಾದ್ರು ಸೊಲ್ಯೂಷನ್ ಕೊಡು ಅಂತ ಕಾಲ್ ಮಾಡಿದ್ರೆ ಇನ್ನೂ ಭಯ ಹುಟ್ಟಿಸ್ತಾ ಇದೆಯಲ್ಲ. ಅವಳು ಸರಿ ಹೋಗೋ ಥರ ಏನಾದರೂ ಒಂದು ಐಡಿಯಾ ಕೊಡು. ನನಗೆ ತಲೆ ಕೆಟ್ಟೋಗಿದೆ ಕಣ, ಅಂತಂದ್ರೆ ನಿನಗೇನು ಐಡಿಯಾ ಕೊಡಲಿ? ಏನಾಯ್ತು? ಅಯ್ಯೋ, ಹೇಳಿದ್ನಲ್ಲ, ನಿಮ್ಮ ಮಾವ ಮನೆಗೆ ಬರ್ತಾರೆ, ಅವ್ರನ್ನ ಹೇಗಾದರೂ ಪುಸ್ಲಾಯಿಸಿ ಆಸ್ತಿನ ಹೊಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಯಾವುದೋ ಒಂದು ಕಿತ್ತೋಗಿರೋ ವೈರಸ್ ಅಟ್ಯಾಕ್ ಆಗಿ ಎಲ್ಲದನ್ನು ಹಾಳು ಮಾಡ್ಬೋದು. ಅವ್ರ ಹತ್ರ ಮಾತಾಡೋಕ್ಕೆ ಬಿಡಲಿಲ್ಲ ಇವು. ಈ ಮಾವ ಆಸ್ತಿ ಪತ್ರನ ಅಮ್ಮಂಗೆ ಕೊಡಕ್ಕೆ ಬಂದರೆ ಅಮ್ಮ ಬೇಡ ಅಂದ್ಬಿಟ್ಟು, ಏನೋ ಮೂಟೆಗಟ್ಟಲೆ ದುಡ್ಡನ್ನು ಇವರು ಮನೆಯಲ್ಲೇ ಇಟ್ಕೊಂಡಿರೋ ಹಾಗೆ ಅವರು ಬಲವಂತ ಮಾಡಿದ್ರು ಕಣ. ಈ ಅಮ್ಮ ಬೇಡ ಅಂತ ಹೇಳ್ಬಿಟ್ರು. ನಾವು ಮನೆ ಕಟ್ತೀವಿ, ಅವಾಗ ನಿಮ್ಮನ್ನು ಕರೆಯೋಕ್ಕೆ ಬಂದಾಗ ಆಸ್ತಿನ ತಗೋಬೇಕೋ ಬೇಡವ ಅಂತ ಯೋಚನೆ ಮಾಡ್ತೀವಿ ಅಂತ ವಾಪಸ್ ಕೊಟ್ಬಿಟ್ರು ಕಣ. ಇವ್ರ ಸ್ವಾಭಿಮಾನಕ್ಕೆ ನಾವು ಬಲಿಪುಷಿ ಆಗ್ತೀವಿ ಅಷ್ಟೆ. ಆಸ್ತಿ ತಗೊಂಡಿದ್ರೆ ಆರಾಮಾಗಿರ್ಬೋದಿತ್ತಲ್ಲೋ. ಎಲ್ಲ ಹಾಳಾಯ್ತು ಕಣ. ಹೌದು ಬ್ರೋ. ಹೋಗ್ಲಿ, ಅತ್ತೆನಾರು ಕಳಿಸ್ಕೊಡ್ತೀರಾ? ನಾನು ಕಾರ್ ಕಳಿಸ್ಕೊಡ್ತೀನಿ ಈಗಲೇ. ಇಲ್ಲ ಅಲ್ಲಿ ಅಂದ್ರೆ ಇನ್ನೊಂದ್ಸಲ ನಾನು ಬರ್ತೀನಿ. ಇವತ್ತು ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸರಿಮಾ, ಹಾಗೆ ಮಾಡ್ತೀನಿ. ಸರಿಮಾ, ಇವತ್ತು ನಾವು ಹೆಚ್ಚು ಮಾತಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಖುಷಿಯಾಗಿದೆ. ಬಾಯ್. ಜಾನ್ವಿಯವರೇ, ಅಪ್ಪ ಅಮ್ಮ ಫೋನ್ ಮಾಡಿದ್ದಕ್ಕಾದ್ರೂ ಖುಷಿ ಇದೆಯಾ? ಈ ಥರದ ಖುಷಿ 1000 ಕೊಟ್ಬಿಟ್ಟಿದ್ದೀರಾ ಬಿಡಿ, ಇದೇನು ನನ್ಗೆ ಹೊಸ್ತಲ್ಲ. ಸರಿ, ಈಗ ನಿಮ್ಗೆ ಏನು ಗಿಫ್ಟ್ ಬೇಕು ಹೇಳಿ. ಈಗ ತಗೊಂಡಿರೋ ಗಿಫ್ಟ್ಗಳೇ ಸಾಕು, ನಂಗೆ ಏನೂ ಬೇಡ. ಆದರೆ ನನ್ನೊಂದು ಆಸೆ ಇದೆ, ಈಡೇರಿಸ್ತೀರಾ? ನೀವು ನನ್ನ ಪ್ರೇಮ ದೇವತೆ, ನೀವು ಕೇಳಿದ್ಮೇಲೆ ನಾನು ಇಲ್ಲ ಅಂತೀನ? ಹೇಳಿ, ಏನು ಬೇಕು? ನಾನು ಆ ರೂಮ್ ನೋಡ್ಬೇಕು, ನಂಗೆ ತೋರಿಸಿ. ಓಚೆ, ಯಾವ್ದನ್ನ ಅವಾಯ್ಡ್ ಮಾಡೋಣ ಅಂತ ನಾನು ಅನ್ಕೋತಾ ಇದ್ದೀನೋ, ಇವ್ರು ಅದ್ರ ಕಡೆನೇ ಗಮನ ಕೊಡ್ತಾ ಇದ್ದಾರಲ್ಲ. ಈಗ ರೂಮನ್ನು ಬೇರೆ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತೋರಿಸ್ಲಿಲ್ಲ ಅಂದ್ರೆ ಬೇಜಾರು ಬೇರೆ ಮಾಡ್ಕೋತಾರೆ. ನೋಜಯ್ ಅಂತ ಮೊದಲು ಅಲ್ಲಿಂದ ಮದರ್ ಇಂಡಿಯಾನ ಶಿಫ್ಟ್ ಮಾಡಿಸಿ ಅಲ್ಲಿ ಡಾಕ್ಯುಮೆಂಟ್ಸು ಮತ್ತೆ ಕ್ಯಾಶ್ ಇರೋ ವ್ಯವಸ್ಥೆ ಮಾಡ್ಬೇಕು ನೀನು. ಯಾಕ್ರಿ? ನಾನು ಯಾವಾಗ ಅದನ್ನು ಕೇಳಿದ್ರು ಈ ಥರ ಸುಮ್ಮನೆ ಆಗ್ತೀರಾ? ನಾನು ಕೇಳಿದಾಗ್ಲೆಲ್ಲ ನೀವು ಈ ಥರ ನಡ್ಕೋತಿರೋದು ನೋಡ್ತಿದ್ರೆ ಅಲ್ಲಿ ನಿಜವಾಗ್ಲೂ ದುಡ್ಡಿಲ್ಲ, ಬೇರೆ ಏನೋ ಇದೆ ಅಂತಾನೆ ಅನಿಸ್ತಾ ಇದೆ ನನಗೆ. ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ? ಅಲ್ಲಿ ದುಡ್ಡು ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹಾಗಿದ್ರೆ ಕರ್ಕೊಂಡು ಹೋಗಿ ತೋರಿಸಿ. ಕೀ ಆಫೀಸ್ನಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಜಾನ್ವಿ ಅವರೇ. ನೋಡಿ, ಇವತ್ತು ನಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಆಫೀಸ್ಗೆ ಹೋಗಿ ಕೀ ತೊಗೊಂಡು ಬರ್ತೀನಿ. ಇವತ್ತು ಸಂಜೆ ನಾನು ನಿಮಗೆ ಆ ರೂಮನ್ನು ತೋರಿಸ್ತೀನಿ, ಸರಿನಾ? ಈಗ ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್ ಇದೆ, ನೀವಿಲ್ಲ ಅನ್ನೋ ಹಂಗಿಲ್ಲ. ತಗೊಳ್ಳಿ.
ಹೇಗಿದೆ? ಚೆನ್ನಾಗಿದೆ. ಆದ್ರೆ ಇದನ್ನೇ ನೆಪ ಮಾಡ್ಕೊಂಡು ರೂಮ್ ತೋರಿಸದೇ ಇರ್ಬೋದು ಅಂತ ಅನ್ಕೋಬೇಡಿ. ನಾನು ರೂಮ್ ನೋಡ್ಲೇಬೇಕು. ಬಾಸ್ ಫೋನ್ ಮಾಡಿದ್ರು. ಹಲೋ, ಹೇಳಿ ಬಾಸ್. ಪ್ರದೀಪ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಆದಷ್ಟು ಬೇಗ ಹುಡುಗರನ್ನ ಕರ್ಕೊಂಡು ಮನೆ ಹತ್ರ ಹೋಗು. ಸರಿ ಬಾಸ್. ನಾನು ನನ್ನ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಸದ್ಯ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಅರ್ಥ ಆಯಿತು ಅನ್ಕೋತೀನಿ. ಓಕೆ ಬಾಸ್. ಇವತ್ತೇನಾದರೂ ಹೆಂಗಸು ಮನೆಯಿಂದ ಹೋಗೋ ಪ್ರಯತ್ನ ಪಟ್ಟರೆ ನಿಲ್ಲಿಸಬೇಕಾಗಿರೋ ಜವಾಬ್ದಾರಿ ನಿಂದು. ಸರಿ ಬಾಸ್. ಇವತ್ತು ಆ ಹೆಂಗಸನ್ನ ಮನೆಯಿಂದ ಶಿಫ್ಟ್ ಮಾಡಬೇಕು. ನೀನು ಹುಡುಗರನ್ನೆಲ್ಲ ಕರ್ಕೊಂಡು ಬೇಗ ಮನೆ ಹತ್ರ ಬಾ. ನಾನು ಆದಷ್ಟು ಬೇಗ ರೀಚ್ ಆಗ್ತೇನೆ. ಗೊತ್ತಾಯ್ತಾ? ಸರಿ ಬಾಸ್, ಬರ್ತೀವಿ. ಓಕೆ, ಬರ್ರೋ ಬಾಸ್, ಮನೆ ಹತ್ರ ಹೋಗೋಣ. ಜೊತೆ ಕಡೆ ಇವತ್ತು ಇದೊಂದು ಕೆಲಸ ಆಗಿಬಿಟ್ರೆ ಜಾನ್ವಿಯವ್ರ ನಂಬಿಕೆ ನಾನು ಉಳಿಸ್ಕೋಬೋದು. ಆಗಲೇ ಒಂದ್ಸಲಿ ಅವ್ರ ನಂಬಿಕೆ ಕಳ್ಕೊಂಡು ತುಂಬ ಕಷ್ಟಪಟ್ಟಿಯ ಜಯಂತ. ಇನ್ನೊಂದು ಸಲ ಏನಾದರೂ ನಂಬಿಕೆ ಕೆಟ್ಟರೆ ಖಂಡಿತ ಅವ್ರನ್ನ ಜೊತೆ ಇರೋದಿಲ್ಲ. ಇಲ್ಲ, ಹೇಗಾದರೂ ಮಾಡಿ ಇವತ್ತು ಮದರ್ ಇಂಡಿಯಾನ ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು. ನೀನು ಮಾಡಲೇಬೇಕು.